ನೋಡಿ ಫ್ರೆಂಡ್ಸ್, ಉಳ್ಸೊಪ್ಪು ಇವತ್ತು ಉಳ್ಸೊಪ್ಪು ಜೊತೆಗೆ ಮುದ್ದೆ. ಈಗ ಕುದೀತಿದೆ, ಇಟ್ಟಾಕನ ಇಟ್ಟಾಕಿದ್ದೀನಿ, ಕುದಿಬೇಕದು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನೇನಾಗಿದೆ ಅಂತ ಎಲ್ಲ ನೋಡ್ಕೊಂಬನ್ನಿ. ಇವತ್ತು ಶನಿವಾರ ಪೂಜೆ ಮಾಡಿಲ್ಲ ಇನ್ನು. ಯಾಕೆ ಬೆಳಗ್ಗೆ ಮಾಡ್ಬೇಕಿತ್ತಲ್ಲ? ಇಲ್ಲಿ ಎಕ್ಸಿಬಿಷನ್ ಹಾಕಿದಾರಂತೆ, ಹೋಗಲ್ಲ ಯಾಕೆ? ನಿಮಗೇನು ಕಮ್ಮಿ ಆಗೈತೆ ಇದ್ದಂತಾರೋ? ಸುರಿಮಳೆ ಇಲ್ಲ ನೋಡ್ರಿ ಒಂದ್ಸಲ. ಅದು ಯಾವ ಚಡ್ಡಿ ತಗುತ್ತ ಬರೀ ಚಡ್ಡಿಗಳೇ ಬರ್ತಾವೆ. ನೋಡಿ ಫ್ರೆಂಡ್ಸ್, ನಮ್ಮ ಸೋನುಗೆ ಹುಷಾರಿಲ್ಲ ನೋಡಿ. ಬಿಸ್ಕೆಟ್ ಹಾಕಿದ್ರೂ ತಿಂದಿಲ್ಲ, ಊಟನೂ ಮಾಡ್ತಿಲ್ಲ. ಯಾಕೆಂದರೆ ಮೊನ್ನೆ ಅದೇ ಕಣ್ಣತ್ರ ಅದೇನೋ ಗುಳ್ಳಾಗೆ ತಂದುಬಿಟ್ಟು ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಬಂದಿದ್ವಿ. ಮತ್ತೆ ಮೂರು ಸಲ ಹೋಗಿದ್ವಿ, 2 ಸಲ ಹೋಗಿದ್ವಾ. ಆಮೇಲೆ ಇದು 3ನೇ ಸಲ ಹೋಗಿ ಮಾಡಿಸ್ಕೊಂಬಂದಾಗಿಂದ ಅವತ್ತು ನೈಟಿಂದ ಹಂಗೆ ಊಟ ಮಾಡ್ತಿಲ್ಲ, ಎದ್ದಾಳ್ತಿಲ್ಲ, ಏನೂ ಇಲ್ಲ ಫ್ರೆಂಡ್ಸ್. ಡಾಕ್ಟ್ರಿಗೆ ಫೋನ್ ಮಾಡಿದ್ರೆ ಸ್ವಲ್ಪ ಸುಸ್ತಾಗಿರ್ಬೋದು, ಎಳ್ಳೀರು ORS ಪೌಡ್ರ್ ಹಾಕ್ರಿ ಅಂತ ಹೇಳಿದರು. ಅದನ್ನು ಮಾಡಿದ್ವಿ, ಆದ್ರೂ ಹಂಗೆ ಇದ್ದಾಳೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಸೋಮವಾರ. ಇದು ಮಧ್ಯಾಹ್ನ ಊಟಕ್ಕೆ ಮುದ್ದೆ ಮಾಡ್ತಾ ಇದ್ದೀನಿ ನೋಡ್ರಿ. ನಮ್ಮ ಕಡೆ ಎಲ್ಲ ನಾವು ಅಕ್ಕಿಲ್ಲ ನುಚ್ಚಾಕಿ ಮುದ್ದೆ ಮಾಡೋದು. ಒಬ್ಬರು ಅಚ್ಚರಾಗಿ ಮುದ್ದೆ ಮಾಡ್ತಾರೆ, ನಾನು ಅದು ಒಂದೊಂದು ಸಲ ಮಾಡ್ತೀನಿ. ಅಂದರೆ 1-2 ಮಾಡ್ತೀನಿ, 5-6 ಎಲ್ಲ ಬರೋಲ್ಲ ಫ್ರೆಂಡ್ಸ್. ಗಂಟಾಗಿಬಿಡುತ್ತೆ ಅಚ್ಚರಾಗಿ ಮುದ್ದೆ ಮಾಡೋಕ್ಕೆ. ಸೊ ಅಕ್ಕಿ ಹಾಕಿ ಮಾಡ್ತೀನಿ ನಾನು. ಅಕ್ಕಿ ಹಾಕಿ ಅನ್ನ ಮಾಡಾದ್ಮೇಲೆ ಮುದ್ದೆ ಮಾಡ್ತೀನಿ ನೋಡಿ. ಉಳ್ಸೊಪ್ಪು ಜೊತೆ ಮೂಲಂಗಿ ಸಾಂಬಾರು ಇತ್ತು, ಅದ್ರ ಜೊತೆಗೆ ಮುದ್ದೆ ಚೆನ್ನಾಗಿತ್ತು ಫ್ರೆಂಡ್ಸ್. ಊಟ ಮಾಡಿ ಇದು ಸಂಜೆ ಸ್ನಾನ ಎಲ್ಲ ಮಾಡ್ಕೊಂಬಂದು ಈಗ ಏನು ಮಾಡ್ತಿದ್ದೀನಿ ಅಂದರೆ ಮೊಳಕೆ ಹೆಸ್ರು ಕಾಳನ್ನ ಒಗ್ಗರಣೆ ಹಾಕ್ತಿದ್ದೀನಿ. ಕಾಳನ್ನ ನೆನಾಕಿದ್ದು ಸಾಂಬಾರು ಮಾಡಬೇಕು ಅಂತ, ಆದರೆ ಸಾಂಬಾರು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಪಲ್ಯನಾದರೂ ಮಾಡೋಣ ಅಂತೇಳಿ ಪಲ್ಯ ಮಾಡ್ತಿದ್ದೀನಿ ಫ್ರೆಂಡ್ಸ್. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕಿ ಹಸಿಮೆಣಸಿನ್ಕಾಯಿ ಹಾಕಬೇಕು. ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು ಸೊಪ್ಪು ಇಷ್ಟು ಹಾಕಿ ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಕಾಳು ಹಾಕಬೇಕು. ಅದನ್ನು ಮೊದಲೇ ಒಂದು 10 ನಿಮಿಷ ಅಥವಾ 5 ನಿಮಿಷ ಬೇಯಿಸ್ಕೊಂಡಿರ್ಬೇಕು. ಕಾಳು ಎಷ್ಟಿದ್ದಾವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬೇಯಿಸ್ಕೊಳ್ಳಿ. ನಾನು ಸ್ವಲ್ಪ ತೊಗೊಂಡಿದ್ನಲ್ಲ, ಅದಕ್ಕಾಗಿ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡೆ ಅಷ್ಟೇ. ನೋಡಿ, ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ಲೈಟಾಗಿ ಫ್ರೈ ಮಾಡಬೇಕು, ಜಾಸ್ತಿ ಏನು ಬೇಡ. ನೋಡಿ, ಕಾಳು ಈ ಥರ ಬೇಯಿಸ್ಕೊಂಡು ಈಗ ಹಾಕ್ತೀನಿ. ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿದರೆ ಟೇಸ್ಟ್ ಅದ ಪಲ್ಯ ರೆಡಿಯಾಗುತ್ತೆ ಫ್ರೆಂಡ್ಸ್. ಸಖತ್ತಾಗಿರುತ್ತೆ. ಹಾಗೇನೂ ತಿನ್ಬೋದು, ಚಪಾತಿ ಜೊತೆಗೂ ತಿನ್ಬೋದು. ನೋಡಿ, ಕಾಯಿ ತುರಿ ಹಾಕ್ತಿದ್ದೀನಿ. ಕಾಯಿ ತುರಿ ಮಿಸ್ ಮಾಡಿಬಿಡಿ, ಸೂಪರಾಗಿರುತ್ತೆ ಕಾಯಿ ತುರಿ ಹಾಕಿದರೆ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಹಿಂದಿನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋ ಫ್ರೆಂಡ್ಸಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ನೋಡಿ, ಈಗ ಕಾಳಾಯಿತು. ನಾನು ಮೊದಲೇ ಒಂದು ಚಿಕ್ಕದು ಅಚ್ಚರಾಗಿ ಮುದ್ದೆ ಮಾಡಿಟ್ಕೊಂಡಿದ್ದೆ ಊಟ ಮಾಡೋಕ್ಕೋಸ್ಕರ. ಈಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ತಿದ್ದೀನಿ, ಅದು ಪಲ್ಯಗೆ ಹಾಕೋಕ್ಕೆ.
ಮತ್ತು ನಾನು ಯಾಕೆ ಇಷ್ಟು ನಿಧಾನಕ್ಕೆ ಮಾತಾಡ್ತಿದ್ದೀನಿ ಅಂದರೆ ನನ್ನ ಬಾಯಲ್ಲಿ ಸ್ವಲ್ಪ ಇದಾಗಿದೆ ಫ್ರೆಂಡ್ಸ್, ಅಲ್ಸರ್ ಥರ ಆಗಿ ಬಾಯಿ ನೋವಾಗಿದೆ ಫುಲ್ಲು. ಹಾಗಾಗಿ ನಾನು ನಿಧಾನಕ್ಕೆ ಮಾತಾಡ್ತಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಪಲ್ಯ ರೆಡಿ ಆಗಿದೆ ನೋಡಿ. ಇವತ್ತಿನ ರಾತ್ರಿ ಊಟಕ್ಕೆ ನಂದು ಇಷ್ಟೇ ಫ್ರೆಂಡ್ಸ್, ಮುದ್ದೆ, ಕಾಳು ಮತ್ತು ಉಳ್ಸೊಪ್ಪು. ಟೇಸ್ಟ್ ನೋಡ್ತೀನಿ. ಸೂಪರ್ ಆಗಿದೆ ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಈಗಲೂ ಬಾಯಲ್ಲಿ ನೀರು ಬರ್ತೈತೆ. 2 ರಿಂದ 3 ದಿನ ಫ್ರೆಂಡ್ಸ್ ನಮ್ಮ ಸೋನು ಹುಷಾರಿದ್ದಕ್ಕೆ ನೆಟ್ಟಿಗೆ ನಾನು ವೀಡಿಯೋನೂ ಮಾಡಿಲ್ಲ, ಏನೂ ಮಾಡಿಲ್ಲ, ಬರೀ ಅವಳು ನೋಡ್ಕೊಳ್ಳೋದಾಗುತ್ತೆ. ಅವಳಂತೂ ಎದ್ದೇಳೋದೇ ಇಲ್ಲ ಅಂತಾಳೆ, ಮಲಗಿರ್ತಾಳೆ. ಇಲ್ಲಿ ನಮ್ಮಮ್ಮ ಏನು ಮಾಡ್ತೈತೆ ಅಂದರೆ, ಅದೇ ಉಳ್ಸೊಪ್ಪು ಮಾಡಿದ್ವಲ್ಲ, ಉಳ್ಸೊಪ್ಪಿಗೆ ನಂಚ್ಕೊಳಕ್ಕೆ ಇಲ್ಲಿ ಹಪ್ಳನೇ ಎಣ್ಣೆಲಿ ಕರಿತಿದ್ದಾರೆ ಫ್ರೆಂಡ್ಸ್. ಇದು ಪಕೋಡ ಮಾಡ್ಬೇಕಂತ ಇದ್ರು, ಪಕೋಡ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಹಪ್ಳನಾದ್ರೂ ಕರಿಯೋಣ ಅಂತೇಳಿ ಹಪ್ಳ ಕರಿತೈತೆ ನೋಡಿ. ನಾನು ತಿಂತೈತೆ. ಹಪ್ಳ ಮಾತ್ರ ಸೂಪರ್ ಟೇಸ್ಟ್ ಇತ್ತು ಫ್ರೆಂಡ್ಸ್. ಈ ಸಲ ಹಪ್ಳ ಭಾಳ ಚೆನ್ನಾಗಿದ್ವು ಫ್ರೆಂಡ್ಸ್. ಬಾಯಲ್ಲಿಟ್ರೆ ಹಂಗೆ ಕರಗ್ತಿದ್ದಾವೆ, ಹಂಗಿದಾವೆ ಹಪ್ಳ. ನಿಮಗೇನಾದರೂ ರೆಸಿಪಿ ಬೇಕು ಅಂದರೆ ಕೇಳ್ರಿ, ನಮ್ಮ ಅಮ್ಮನ ಹತ್ರ ನಾನು ಹೇಳಿಸ್ತೀನಿ. ಈಗಂತೂ ಸದ್ಯಕ್ಕೆ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಒಂದು ದೊಡ್ಡ ಬಾಕ್ಸ್ ತುಂಬ ಮಾಡಿಟ್ಟಿದ್ದೀವಿ, ಈಗೇನು ಮಾಡೋಕ್ಕಾಗಲ್ಲ. ಮಜ್ಜಿಗೆ ಮೆಣಸಿನ್ಕಾಯಿ, ಸಂಡಿಗೆ, ಚಕ್ಲಿ, ಹಪ್ಳ 3 ರೆಡಿ ಇದ್ದಾವೆ ನಮ್ಮ ಮನೇಲಿ. ಈಗ ಸದ್ಯಕ್ಕೇನು ಮಾಡಲ್ಲ. ರೆಸಿಪಿ ಬೇಕು ಅಂದರೆ ನಮ್ಮ ಅಮ್ಮನ ಬಾಯಲ್ಲಿ ಎಷ್ಟೆಷ್ಟು ಅಳ್ತೆ ಅಂತ ಹೇಳಿಸ್ತೀನಿ, ಓಕೆನಾ? ಇದು ನೆಕ್ಸ್ಟ್ ಡೇ ನೋಡಿ, ಬೆಳಗ್ಗೆ ಟಿಫನಿಗೆ ಬಿಸಿಬೇಳೆಭಾತ್ ಆವಾಗಲೇ ರೆಡಿ ಮಾಡಿದ್ದೀನಿ ನಾನು. ಇದು ರೆಸಿಪಿ ಏನು ಶೇರ್ ಮಾಡಿಲ್ಲ. ಸೊ ಎಲ್ಲರಿಗೂ ಗೊತ್ತಿರುತ್ತಲ್ವ ಬಿಸಿಬೇಳೆಭಾತ್. ಇಲ್ಲಿ ನಮ್ಮ ಕೆಳಗ್ಲು ಮನೆ ಅವಜ್ಜಿ ನೇರ್ಳೆಣ್ಣು ಕೊಟ್ಟಿತ್ತು. ನಾನು ವಾಕ್ ಮುಗಿಸ್ಕೊಂಬಂದ, ಅವಜ್ಜಿ ಮಾತಾಡಿಸ್ತು. ಹಾಗೆ ಹೋಗಿದ್ದೆ ಮನೆ ಹತ್ರ. ಅವ್ರ ಮಗ ನೇರ್ಳೆಣ್ಣು ತಗೊಂಬಂದಿದ್ರು ಅಂತ ನಮಗೊಂದು 6 ಕೊಟ್ಟಿದ್ರು ಫ್ರೆಂಡ್ಸ್. ಅದರಲ್ಲಿ ಫಸ್ಟು ತಿಂದಾಗಲೇ ಕಹಿ ಬಂದುಬಿಡ್ಬೇಕಾ, ನಮ್ಮಮ್ಮ ತಿಂದಾಗ ಸಿಹಿ ಇತ್ತಂತೆ. ನಾನು ಹಂಗಾಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂದರೆ ಫಸ್ಟ್ ಹಣ್ಣೆ ಕಹಿ ಬಂದುಬಿಡ್ತು. ಇನ್ನೊಂದು ತಿನ್ನೋಣ ಅಂತೇಳಿ ತಿಂದೆ, ಅದು ಸ್ವಲ್ಪ ಬೆಟ್ರಾಗಿತ್ತು. ಈ ವರ್ಷದಲ್ಲಿ ಇದೇ ಫಸ್ಟು ನೇರ್ಳೆಣ್ಣು ತಿಂತಾ ಇರೋದು. ಅಲ್ಲಿ ಸಿಟಿಲಿ ಮಾರ್ತಾರೆ, 1/4 kg 50 ರೂಪಾಯಿ ಅಂತ, ದಪ್ಪ ಇರ್ತವೆ. ನಾನೇನು ತಗೊಂಬರ್ಲಿಲ್ಲ ಸಿಟಿಗೆ ಹೋದಾಗ. ಈಗ ಕೊಟ್ಟಿತ್ತು ಅಂತೇಳಿ ತಿಂದ್ಬಿಟ್ಟೆ, ಚೆನ್ನಾಗಿತ್ತು. ಇಲ್ಲಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ, ಅಮಾವಾಸ್ಯೆಗೆ ಹೂವು ತಗೊಂಬರೋಣ ಅಂತೇಳಿ ಹೋಗ್ತಿದ್ದೀವಿ ನಾನು ನಮ್ಮಣ್ಣ. ಇದೇ ನಮ್ಮ ಚಿತ್ರದುರ್ಗದ ಹೂವಿನ ಮಾರ್ಕೆಟು. ಈ ಹೂವಿನ ಮಾರ್ಕೆಟಲ್ಲೇ 100 ರೂಪಾಯಿ ಮಾರಿದಾವೆ ಫ್ರೆಂಡ್ಸ್ ಶಾವಂತಿಗೆ ಹೂವು. ನಾವು ಹೋಗಿದ್ದು ಸುಗಂಧರಾಜ ಮತ್ತು ಚೆಂಡು ಹೂವು ತಗೊಂಬರೋಣ ಅಂತ ಹೋಗಿದ್ವು. ಅಲ್ಲಿ ಇರಲೇ ಇಲ್ಲ, ಖಾಲಿ ಆಗಿಬಿಟ್ಟಿದ್ವು. ಬೆಳಿಗ್ಗೆ 11 ಗಂಟೆಗೆ ಬನ್ನಿ ಸಿಗ್ತವೆ ಅಂದರೆ, ನಾವು 11 ಗಂಟೆ ಅಷ್ಟೊತ್ತಿಗೆ ಪೂಜೆನೇ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಸಿಟಿಗೆ ಹೋದ್ವಿ. ಅಲ್ಲೇ ಹೂನಾರ ತಗೊಂಬರೋಣ ಅಂತೇಳಿ ಅಲ್ಲಿ 250 ರೂಪಾಯಿ ಕೊಟ್ಟು 2 ತಗೊಂಬಂದ್ವಿ ಫ್ರೆಂಡ್ಸ್. ಇಲ್ಲಿ ನಮ್ಮ ದೊಡ್ಡಣ್ಣ ನೋಡ್ರಿ ಪಕೋಡ ಮಾಡ್ತೈತೆ, ಸಖತ್ತಾಗಿದ್ವು ಫ್ರೆಂಡ್ಸ್ ಪಕೋಡ ಮಾತ್ರ. ಹಾಯ್ ಗೈಸ್, ವೆಲ್ಕಮ್. ನನಗಿದ್ರ ಒಂಥರ ಸಂತೋಷ. ಇಲ್ಲೇ ತಿಂತಾನೆ, ಇಲ್ಲೇ ಮನೆ ಕೊಂತಾನೆ. ಅಣ್ಣ ಬಂದ. ನಮ್ಮ ಅಣ್ಣ ಕಟಿಂಗ್ ಮಾಡಿಸ್ಕೊಂಡು ನೀರು ಆಗಿದ್ದಾನೆ. ಇವೇ ನೋಡಿ ಫ್ರೆಂಡ್ಸ್ ಪಕೋಡ. ಹಾಗೆ ಈ ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದೇ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಿಗ್ತೀನಿ ಇನ್ನೊಂದು ವಿಡಿಯೋಗೆ. ಟೇಕ್ ಕೇರ್.